ನೀವು ಎಂದಾದರೂ ಯೋಚಿಸಿದ್ದೀರಾ, ನಿಮ್ಮ ಆತ್ಮವು ಹಿಂದಿನ ಜನ್ಮಗಳಲ್ಲಿ ಏನು ಕಂಡಿತ್ತೆಂದು? ನೀವು ಅನುಭವಿಸುತ್ತಿರುವ ಕರ್ಮದ ಬಿರುಕುಗಳು ಎಲ್ಲಿಂದ ಬಂದು ಬಿದ್ದವೋ ಎಂದು? ಇದು ಊಹೆಯಲ್ಲ, ಇದು ಆಕಾಶಿಕ ದಾಖಲೆಗಳು. ಇಂದು ನಾವು ಪ್ರವೇಶಿಸುತ್ತೇವೆ ಒಂದು ಗೂಢ ಆಧ್ಯಾತ್ಮಿಕ ಜ್ಞಾನಮಂಡಲಕ್ಕೆ. ಅದು ಆಕಾಶಿಕ ದಾಖಲೆಗಳ ಲೋಕ. ಇದು ಅತೀತ, ವರ್ತಮಾನ, ಭವಿಷ್ಯದ ಸತ್ಯಗಳ ಪುಸ್ತಕವಷ್ಟೇ ಅಲ್ಲ, ಇದು ನಿಮ್ಮ ಆತ್ಮದ ದಾರಿದೀಪ. ಆಕಾಶಿಕ ದಾಖಲೆಗಳು ಎಂದರೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮನ ಪೂರ್ಣ ಇತಿಹಾಸ, ಆತನ ಸ್ಮೃತಿಗಳು, ಭಾವನೆಗಳು, ಕ್ರಿಯೆಗಳು ಮತ್ತು ಅದರ ಪರಿಣಾಮಗಳ ಒಂದು ಸೂಕ್ಷ್ಮ ಶಾಖಾ ದಾಖಲೆ. ಇವು ಅದೃಶ್ಯ ಮಿತಿಗಳಲ್ಲಿ ಲಿಪಿಬದ್ಧವಾಗಿವೆ, ಮನುಷ್ಯನ ನೈಜ ಆಧ್ಯಾತ್ಮಿಕ ಜ್ಞಾನಮಂಡಲದಲ್ಲಿ. ಇದನ್ನು ಕೆಲವರು ದೇವತಾ ದೀಕ್ಷಿತ ಗ್ರಂಥಾಲಯವೆಂದು, ಅತ್ತೀತ ಕಾಲದ ಜ್ಞಾನಕೋಶವೆಂದು ವರ್ಣಿಸುತ್ತಾರೆ. ಈ ದಾಖಲೆಗಳಲ್ಲಿ ಬರುವ ಮಾಹಿತಿಗಳು ನಿಮ್ಮ ಹಿಂದಿನ ಜನ್ಮದ ಪಾಠಗಳು, ಈ ಜನ್ಮದಲ್ಲಿ ಎದುರಿಸುತ್ತಿರುವ ಕರ್ಮದ ಪರಿಣಾಮಗಳು, ನಿಮ್ಮ ಆತ್ಮಗುರಿ ಸೋಲ್ ಪರ್ಪಸ್ ಏನು ಮತ್ತು ನಿಮ್ಮ ಭವಿಷ್ಯದ ಸಂಭವನೀಯ ದಿಕ್ಕುಗಳು. ಈ ಮಾಹಿತಿಗಳನ್ನು ತಿಳಿದುಕೊಂಡು ನಾವು ನಮ್ಮ ಜೀವನವನ್ನು ಸುಧಾರಿಸಬಹುದು, ಅಜ್ಞಾನದಿಂದ ಜ್ಞಾನಕ್ಕೆ ಸಾಗಬಹುದು, ಆತ್ಮಸಾಕ್ಷಾತ್ಕಾರದ ಹಾದಿಯಲ್ಲಿ ಸುಲಭವಾಗಿ ಸಾಗಬಹುದು. ಇದನ್ನು ಪ್ರವೇಶಿಸಲು ಸರಳ ವಿಧಾನ ಇಲ್ಲ, ಆದರೆ ಸಾಧ್ಯವಿದೆ. ಹಿಂಬದಿ ಕೈ ಕೆಳಕ್ಕೆ ತೋರಿಸುತ್ತಿರುವುದು ನಿಮ್ಮ ಅನುಭವವನ್ನು ಪ್ರಾರಂಭಿಸಲು. ಪ್ರತಿದಿನ ಸಾಯಂಕಾಲ 15 ನಿಮಿಷ ಧ್ಯಾನ, ಜಪ, ಓಂ ಆಕಾಶತತ್ವಯ ನಮಃ. ನಿಮ್ಮ ಆತ್ಮದ ಇಂಟೆಂಟನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಒಂದು ಪ್ರಶ್ನೆ ಹಿಡಿದು ಧ್ಯಾನದಲ್ಲಿ ನಿರಂತರ ನೆನೆಯಿರಿ. ಹೊಂದಿದರೆ ನಿಮ್ಮ ಅಂತಃಕರಣದಲ್ಲಿ ಹಠಾತ್ ಉತ್ತರಗಳು ಬರುತ್ತವೆ. ಇವು ನಿಮ್ಮ ಆತ್ಮದ ಆಕಾಶಿಕ ದಾಖಲೆಗಳ ಪ್ರತಿಬಿಂಬವೇ ಆಗಿರಬಹುದು. ವೇದಗಳಲ್ಲಿ ಆಕಾಶ ಎಂಬ ತತ್ವ ಹಲವಾರು ಬಾರಿ ಉಲ್ಲೇಖವಾಗಿದೆ. ಬ್ರಾಹ್ಮಣ ಜ್ಞಾನದ ಮೈತ್ರಿಯಲ್ಲಿ ಬಾಹ್ಯ ಮತ್ತು ಅಂತರ್ಜ್ಞಾನ ಸಂಗ್ರಹಿತವಾಗಿದೆ ಎಂಬ ಉಲ್ಲೇಖಗಳು ಪುರಾಣಗಳಲ್ಲಿ ಕಂಡುಬರುತ್ತವೆ. ಪಾಶ್ಚಾತ್ಯ ಥಿಯೋಸಫಿ ಚಳವಳಿಯಲ್ಲಿ ಮ್ಯಾಡಮ್ ಬ್ಲಾವಟ್ಸ್ಕಾಯ್, ಎಡ್ಗರ್ ಕೇಸ್ ಇವರು ಈ ತತ್ವವನ್ನು ಜನಪ್ರಿಯಗೊಳಿಸಿದರು. ಅವರು ಧ್ಯಾನದ ಮೂಲಕ ಪುನರ್ಜನ್ಮದ ದಾಖಲೆಗಳನ್ನು ಓದಿ ಜನರಿಗೆ ಮಾರ್ಗದರ್ಶನ ನೀಡಿದವರು. ಇತಿಹಾಸದಲ್ಲಿ ಹಲವರು ಈ ಶಕ್ತಿಯನ್ನು ಉಪಯೋಗಿಸಿದವರು. ಎಡ್ಗರ್ ಕೇಸ್ ಅವರು ನಿದ್ದೆ ಧ್ಯಾನದಿಂದ ಜನರ ಭೂತ ಭವಿಷ್ಯವನ್ನು ಓದುತ್ತಿದ್ದರು. ಪರಮಹಂಸ ಯೋಗಾನಂದ ಅವರ ಆಟೋಬಯೋಗ್ರಫಿ ಆಫ್ ಎ ಯೋಗಿ ನಲ್ಲಿ ಇದೇ ತರದ ಕಾಸ್ಮಿಕ್ ರೆಕಾರ್ಡ್ಸ್ ಬಗ್ಗೆ ಉಲ್ಲೇಖವಿದೆ. ಶ್ರೀ ಯುಕ್ತೇಶ್ವರ ಗಿರಿ ಅವರು ಸಹ ತಮ್ಮ ಶಿಷ್ಯರ ಆತ್ಮದ ಹಿಂದಿನ ಪಾಠಗಳನ್ನು ತಿಳಿಸುತ್ತಿದ್ದರು. ನೀವು ಪಠಿಸುತ್ತಿರುವ ಈ ಜೀವಿತದ ಪುಸ್ತಕ, ನೀವು ಬರೆಯುವ ಕಥೆ, ಆ ಕಥೆಯ ಹಿಂದಿನ ಶಕ್ತಿ, ಅದು ಆಕಾಶಿಕ ದಾಖಲೆಗಳು. ಇನ್ನು ಮುಂದೆ ನೀವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಕೇಳಿ, ನಿಮ್ಮ ಆತ್ಮವಿನೊಳಗಿನ ಜ್ಞಾನವನ್ನು ಶ್ರವಿಸಿ, ಆಕಾಶದ ಲಹರಿಗಳನ್ನು ಓದಿ, ನಿಮ್ಮ ಆತ್ಮದ ಗ್ರಂಥದ ಪುಟಗಳನ್ನು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್